ಈ ಒಂದು ಜ್ಞಾಪಕಾರ್ಥ ಕೂಟ ನಾವು ಆರಂಭಿಸುವ ಹಾಗೆ, ನಾವು ದೇವರ ಆಶೀರ್ವಾದವನ್ನು ಬೇಡುವ ಹಾಗೆ ನಾವೆಲ್ಲರೂ ನಮ್ಮ ಕೂತಲ್ಲೇ ನಮ್ಮ ಸ್ಥಳಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ರೆವರೆಂಡ್ ವಸಂತ ರೇಣಿಕಯ್ಯನವರು ಮುಂದೆ ಬಂದು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಿಕೊಡೋರು. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಕರ್ತನೆ, ನಿನ್ನ ಚಿತ್ತಾನುಸಾರವಾಗಿ ಎಲ್ಲ ಕಾರ್ಯವೂ ಜರುಗುವಂಥದ್ದಾಗಿದೆ. ಕರ್ತನೆ, ಈ ಭೂಲೋಕಕ್ಕೆ ನಾವು ಬರೋಕ್ಕಿಂತ ಮುಂಚೆ ನಮ್ಮನ್ನು ನೀನು ಸಿದ್ಧಪಡಿಸುವವನು ನೀನೇ, ಇಲ್ಲಿ ತರುವವನು ನೀನೇ, ಸಂರಕ್ಷಿಸುವವನು ನೀನೇ. ಕರ್ತನೆ, ನಮಗೋಸ್ಕರ ಚಿಂತಿಸುವವನು ನೀನೇ, ಪ್ರೀತಿಸುವವನು ನೀನೇ, ಯೋಜನೆಗಳನ್ನು ಕೊಡುವವನು ನೀನೇ. ಆದರೆ ಇಲ್ಲಿಂದ ಹೋಗುವಾಗ ಕರ್ತನೆ, ಒಂದೇ ಒಂದು ನಿನ್ನ ಬೇಡಿಕೆ ಏನೆಂದರೆ, ಮಕ್ಕಳೇ, ನನ್ನ ಮಕ್ಕಳಾಗ್ರಿ, ನನ್ನ ರಾಜ್ಯಕ್ಕೆ ಬರುವಂಥವರಾಗ್ರಿ ಎಂಬುದಾಗಿ ಕರ್ತನೆ ಹೇಳುವಂಥದ್ದು ಒಂದೇ ನಿನ್ನ ಮಾತು. ಇವತ್ತು ನಾವಿಲ್ಲಿ ಸೇರಿ ಬಂದಿದ್ದೇವೆ ಕರ್ತನೆ. ನನ್ನ ಸಹೋದರಿ ಸುಜನ್ನ ಡೇವಿಡ್ ಅವರು ಕರ್ತನೆ, ಅವರ ಒಂದು ಶ್ರದ್ಧಾಂಜಲಿಗೋಸ್ಕರ, ಅವರು ನೆನೆಸೋದಕ್ಕೋಸ್ಕರ, ಅವರ ಸೇವೆಗೋಸ್ಕರ, ಅವರ ವ್ಯಕ್ತಿತ್ವಕ್ಕೋಸ್ಕರ, ಅವರ ಕುಟುಂಬಕ್ಕೋಸ್ಕರ, ಮಕ್ಕಳು, ಅಳಿಯಂದರು ಕರ್ತನೆ, ಸಂಪೂರ್ಣ ಕುಟುಂಬ ಇವತ್ತು ನಮ್ಮ ತಾಯಿಯನ್ನು ನಾವು ನೆನೆಸುವಂಥ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಬರಬೇಕೆಂಬುದಾಗಿ. ನಿಜವಾಗ್ಲೂ ನಾವು ಬಂದವರೆಲ್ಲರೂ ಹಾರೈಸ್ತೇವೆ ಏನಂದರೆ, ಆ ಒಬ್ಬ ಸ್ತ್ರೀ ನಿಜವಾಗ್ಲೂ ಕರ್ತನೆ ಸಾಕ್ಷಿಯುತವಂತ. ಅದಕ್ಕಾಗಿ ನಾವು ಈಗ ಪ್ರಾರಂಭ ಮಾಡುವಾಗ ಕರ್ತನೆ, ನಿನ್ನ ಪ್ರಸನ್ನತೆಯನ್ನು ಬೇಡಿ ಬಯಸ್ತೇವೆ. ನಿನ್ನ ಪ್ರಸನ್ನತೆ ಇದ್ದರೆ ಕರ್ತನೆ ಎಲ್ಲವೂ ಸರಿಯಾಗಿ ಸರಾಗ ನಡೆಯುವಂಥದ್ದು. ಅದಕ್ಕಾಗಿ ಕರ್ತನೆ, ಪ್ರತಿಯೊಂದು ಪ್ರೋಗ್ರಾಮ್, ಪ್ರತಿಯೊಬ್ಬರು ಬಂದು ಮಾತನಾಡುವಾಗ, ಸಂದೇಶ ಕೊಡುವಾಗ, ಹಾಡುವಾಗ ಕರ್ತನೆ, ಪ್ರಾರಂಭದಿಂದ ಕೊನೆಯವರೆಗೂ ಊಟ ಮಾಡಿ ಹೋಗುವವರೆಗೂ ಕೂಡ ಕರ್ತನೆ ನೀ ಎಲ್ಲರೊಟ್ಟಿಗೆ ಇರಬೇಕೆಂಬುದಾಗಿ ಯೇಸು ನಾಮದಲ್ಲಿ ಬೇಡಿದಿನಪ್ಪ ತಂದೆಯೇ, ಆಮೆನ್. ದಾನ ವೇಳೆಯಲ್ಲಿ ನಾವು ದೇವರಿಗೆ ಸ್ತೋತ್ರ ಮಾಡುವಾಗೆ ನಾವು ಆಡುವಂಥ ಸಭಾ ಸಂಗೀತಗಳಲ್ಲಿ 2ನೇ ಸಂಗೀತ ಸ್ತೋತ್ರವನ್ನು ಉತ್ತಮ ದೇವರಿಗೆ ಅರ್ಪಿಸ ಬನ್ನಿ, ಉದುವಾದಿ ಕತ್ತಗೆ ಮಹಿಮೆ ಆಗಲಿ ಅನ್ನಿ. 2ನೇ ಸಂಗೀತ ನಾವೆಲ್ಲರೂ ನಿಂತ್ಕೊಂಡು ಹಾಡೋಣ. ನಾವೆಲ್ಲ ನಿಂತ್ಕೊಳ್ಳೋಣ. ಸ್ತೋತ್ರ
ದಯವಿಟ್ಟು ಸಭೆಯವರು ಕೂತ್ಕೊಳ್ರಿ. ಈ ಒಂದು ಸಮಯದಲ್ಲಿ ನಮ್ಮ ಸಭೆಯಲ್ಲಿ ಇದ್ದುಕೊಂಡು ಉತ್ತಮವಾದ ಒಂದು ಜೀವನ ಮಾಡಿ ಮತ್ತು ದೇವರ ಒಂದು ಕರೆಯ ಮೇರೆಗೆ ಈ ಲೋಕವನ್ನು ಬಿಟ್ಟು ಹೋಗಿರ್ತಕ್ಕಂಥ ದಿವಂಗತ ಸುಜನ್ನ ಡೇವಿಡ್ ಸಿಮನ್ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ದೇವರೇ, ಈ ದಿನದಲ್ಲಿ ಅವರು ನಮ್ಮಲ್ಲೆಲ್ಲ ಆದರೂ ಕೂಡ ಅವರ ಜೀವಿತ, ಅವರ ಕಾರ್ಯಗಳು, ಅವರ ಸಾಕ್ಷಿ ಇದ್ದದಕ್ಕಾಗಿ ನಾವು ವಂದಿಸ್ತಾ ಈ ಸಮಯದಲ್ಲಿ ಅವರ ಒಂದು ಭಾವಚಿತ್ರವನ್ನು ನಾವು ಅನಾವರಣ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ಕುಟುಂಬ ಪರಿವಾರದವರು ಮುಂದೆ ಬಂದು, ಸಿಂಥಿಯಾ ಮತ್ತು ಸಿಸ್ಟರ್ ಅವರು ಮುಂದೆ ಬಂದು ಆ ಒಂದು ಭಾವಚಿತ್ರವನ್ನು ಅವರು ಅನಾವರಣಗೊಳಿಸ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ನಿಂತುಕೊಳ್ಳೋಣ. ದಯವಿಟ್ಟು ಸಭೆಯವರು ಕೂತ್ಕೊಳ್ರಿ. ಈ ಒಂದು ಸಮಯದಲ್ಲಿ ಟೀಚರ್ ಅವರ ಬಗ್ಗೆ ಅನೇಕರು ಮಾತಾಡಲಿಕ್ಕಿದ್ದಾರೆ. ಆದ್ದರಿಂದ ನಾನು ಮೊದಲನೇದಾಗಿ ಅವೆಲ್ಲವನ್ನು ಸ್ವಾಗತಿಸ್ತೇನೆ. ಬಂದು ನಿಮ್ಮೆಲ್ಲನೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಅವರ ಬಗ್ಗೆ ಸಂತಾಪ ಸೂಚಿಸುವಂಥವರು 2 ನಿಮಿಷದಿಂದ 5 ನಿಮಿಷದೊಳಗಾಗಿ ತಮ್ಮ ಮಾತನ್ನು ಮುಗಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯಾಕಂದರೆ ಸುಮಾರು ಇಲ್ಲಿ 8 ಜನ ಇದ್ದಾರೆ. ಅವರೆಲ್ಲ ಮಾತಾಡಿದ ಮೇಲೆ ನಂತರ ವಾಕ್ಯವನ್ನು ಪ್ರಸಂಗಿಸಲಾಗ್ತದೆ. ಆದ್ದರಿಂದ ದಯವಿಟ್ಟು ಮಾತಾಡುವಂಥವರು
ಸಮಯ ನೆನಪಿಲಿಟ್ಟುಕೊಂಡು ಮಾತಾಡಬೇಕಾಗಿ ಕೇಳಿಕೊಳ್ತೇನೆ. ಮೊದಲನೇದಾಗಿ ಟೀಚರ್ ಅವರ ಬಗ್ಗೆ ಮಾತು ಹೇಳುವಂಥವರು ಶ್ರೀಮತಿ ಸ್ಟೆಲ್ಲಾ ಶೋಭಾ ಪ್ರೇಮ್ ಕುಮಾರ್ ಇವರು ಮುಂದೆ ಬಂದು ಟೀಚರ್ ಅವರ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳಲಿಕ್ಕಿದ್ದಾರೆ. Praise be to God. ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಇಂಥ ಒಂದು ಸಂದರ್ಭ ನನಗೆ ಸಿಕ್ಕಿರುವಾಗ ಸಂತೋಷವಾಗಿ ನಾನು ಎಲ್ಲರ ಮುಂದೆ ಹೇಳ್ಕೊಳ್ತಾ ಇದ್ದೆ. ಆದರೆ ಈ ಥರ ಪ್ರೋಗ್ರಾಮ್ ನಾನು ಯಾವತ್ತೂ ಫೇಸ್ ಮಾಡಲಿಲ್ಲ. As you all know that I belong to the family of late Mr. David Peters and Mrs. Dorothy Peters. And Susan David Simeon, my sister, the eldest one. And I am the youngest one, the last one. And my parents, the pioneers of Methodist Church and the school. Yes, we hail from the Methodist Church. Many of you know our parents. My mom, she was the principal, a disciplined lady. ನಮ್ಮ ಎಡಿಸನ್ ಮಾಮ ಇವರು ಸೂಸನ್ ಡೇವಿಡ್ ಸಿಮಿಯನ್ ಅವರು ಹೇಳ್ತಿದ್ರು, ಆಂಟಿ ನಮಗೆ ಯಾವಾಗಲೂ ಡಿಸಿಪ್ಲಿನ್ ಕಲಿಸ್ಕೊಡ್ತಿದ್ರು, ಪಂಕ್ಚುವಾಲಿಟಿ ಕಲಿಸ್ತಿದ್ರು. ಸ್ಕೂಲ್ಗೆ ಲೇಟ್ ಆದರೆ ಗೇಟ್ ಹತ್ರ ಸ್ಟಿಕ್ ಹಿಡ್ಕೊಂಡು ನಿಂದಿರ್ತಿದ್ರು. ಅದೊಂದರಿಂದ ನಾವು ಈ ಪೊಸಿಷನ್ನಲ್ಲಿ ಬಂದಿದ್ದೀವಿ. ಸೊ ಹೀ ಯೂಸ್ ಟು ಪ್ರೈಸ್ ಮೈ ಮದರ್. ದ ಸೇಮ್ ಥಿಂಗ್ ಮೈ ಸಿಸ್ಟರ್ ಕ್ಯಾರಿಡ್ ಔಟ್ ಆ್ಯಂಡ್ ಶಿ ಲಿವ್ಡ್ in the Methodist background and served for the Methodist schools and the churches. As you all know that she started her career first in Kolar, then Gulbarga. That was the last place where she worked. My parents served in Raichur, Surpur, that is Shorapur, Bidar, and last at the Belgaum. My sister, she was a very loving person. This morning, I received a message from Canada from one of her students studied in Gulbarga. She had written, "Teacher Susan, I miss you from my heart." A beautiful and disciplined, loving teacher. She's no more here to hear those words, but she left many of the memories for us. After I lost my parents, as an elder in the family, my sister, though she was undergoing many issues, she used to advise us. And I hope and pray that the children will carry their light in their lives and the families. Anything, any program, any issues I used to take to Akka, she used to advise. She used to come forward to help. Even Mama.
I thank God for everyone present here to give due respects for her. I thank God for her life she served in the Methodist community. ಎಲ್ರಿಗೂ ವಂದನೆಗಳು. Praise the Lord. ಕೊಟ್ಟಂಥ ಸಮಯದಲ್ಲಿ ಭಾಳ ಕ್ಲಿಪ್ತವಾದ ರೀತಿಯಲ್ಲಿ ಆದರಣೀಯ ಮಾತನ್ನು ಹೇಳಿರ್ತಕ್ಕಂಥ ಸಹೋದರಿಗೆ ನಾನು ವಂದನೆಗಳನ್ನು ತಿಳಿಸ್ತೇನೆ. ಈಗ ಮುಂದೆ ನಮ್ಮ ಅಯ್ಯನವರಾಗಿರ್ತಕ್ಕಂಥ ಡಾಕ್ಟರ್ ವಸಂತ್ ರೇಣಿಕಯ್ಯನವರು ಟೀಚರ್ ಅವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕಿದ್ದಾರೆ. ಪ್ರೀಚಿಂಗ್ ಸೆಷನ್ ಅಲ್ಲ, ಐ ಜಸ್ಟ್ ವಾಂಟ್ ಟು ರೀಡ್ 1 or 2 ವರ್ಸಸ್, ಯಾಕಂದರೆ ಅದು ಅನುಗುಣವಾಗಿದೆ. ನನ್ನ ಸಹೋದರಿ ಸುಜನ ಅವರು ನನಗೆ ಒಂದು 20 ವರ್ಷದ ಹಿಂದಿನ ನಾನು ಹೇಳಿದೆ ಇವ್ರಿಗೆ, ಸಿಂಥಿಯಾ ಮಗಳಿಗೆ, ನಾನು ಎಷ್ಟೊಂದು ಜನ ಇದ್ದಾರಮ್ಮ, ಇಷ್ಟು ರಿಲೇಟಿವ್ಸ್ ಇದ್ದಾರೆ, ಇಷ್ಟು ಫ್ರೆಂಡ್ಸ್ ಇದ್ದಾರೆ, ನಿಮ್ಮ ಊರಿನವ್ರು ಇದ್ದಾರೆ, ನನ್ನ ಯಾಕೆ ಹೇಳ್ತೀವಿ ಅವ್ರು ಮಾತಾಡೋಕ್ಕೆ? ಅಂಕಲ್, ನಿಮಗೆ ಗೊತ್ತಿರೋದು ನನಗೆ ಗೊತ್ತಿರೋದಿಲ್ಲ. ಆ ರೀತಿಯಾಗಿ ನೀವು ಕೂಡ ಮಾತಾಡಿ ಅವ್ರ ವಿಷಯದಲ್ಲಿ ಎಂಬುದಾಗಿ ಹೇಳಿದರು. ಒಂದೇ ಒಂದು ಘಟನೆ ಹೇಳ್ತೀನಿ ನಾನು, ದೆನ್ ಐ ವಿಲ್ ಸ್ಪೀಕ್ ಲಿಟ್ಲ್ ಬಿಟ್ ಅಬೌಟ್ ಹರ್. ಎಲ್ಲಿ ಸಿಂಥಿಯಾ ಕಾಣ್ತಾ ಇಲ್ಲ, ಕೂತ್ಕೊಮ್ಮ. ಅದೇ ನಾನು ಹೇಳಿದೆ, ನೀನು ಕೇಳಿದಲ್ಲ, ನಿಮಗೆ ಗೊತ್ತಿರೋದು ನನಗೆ ಗೊತ್ತಿರಲ್ಲ ಅಂಕಲ್, ಅದಕ್ಕೆ ನೀವು ಮಾತಾಡಿ ಅಂತ. 2007 January 1 RT ನಗರ್ ಮೆಥಡಿಸ್ಟ್ ಸಭೆ ನನ್ನ ಪ್ರಸಂಗಕ್ಕಾಗಿ ಕರೆದ್ರು. ಆವಾಗ ಅದೊಂದು ಸ್ಕೂಲಲ್ಲಿ ಅಂಡರ್ಗ್ರೌಂಡಲ್ಲಿ ಇತ್ತು. ಸಾಧಾರಣ ನಾನು ಪ್ರಸಂಗ ಮಾಡಿ ಮುಗಿಸುವಾಗ ಕೊನೆಯಲ್ಲಿ ಒಂದು ಕರೆ ಕೊಡ್ತೇನೆ. ಯಾರ್ಯಾರಿಗೆ ಯೇಸು ಕ್ರಿಸ್ತ ನಂಬಿ ಆತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ತಿರೋ, ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾನೆ, ತನ್ನ ಮಗುವಂತೆ ನಿಮ್ಮನ್ನು ಸ್ವೀಕರಿಸ್ತಾನೆ. ಆ ರೀತಿ ಯಾರಾದರೂ ಇದ್ದರೆ ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ನೀವು ಆತನ ಸ್ವೀಕರಿಸುವ ಹಾಗಿದ್ದರೆ ನನಗೆ ನೀವು ನಿಮ್ಮ ಬಲಗೈಯನ್ನು ಎತ್ತಿರಿ ಎಂಬುದಾಗಿ ಹೇಳುವಂಥ ಅಭ್ಯಾಸ ನನಗೆ. ಅಭ್ಯಾಸ ಅಲ್ಲ, ಅದು ಆಗಲೇಬೇಕಾಗಿತ್ತು. ಸುಮಾರು ಜನ ಕೈ ಎತ್ತಿದ್ರು. ಆವಾಗ ನಾನು ನೋಡಿದೆ, ನನ್ನ ಸಹೋದರಿ ಸುಜನ ಕೂಡ ಕೈ ಎತ್ತಿದ್ರು. ಬಹಳ ಸಂತೋಷ ಆಯಿತು ನನಗೆ, ಯಾಕಂದರೆ ನನಗೆ ಗೊತ್ತಿಲ್ಲ ಅವರು ಮುಂಚೆ ಒಪ್ಪಿಸ್ಕೊಟ್ಟಿದ್ರು ಇಲ್ವೋ, ಏನೋ ಹಿಂದೆ ಜರಿದಿದ್ರು ಏನಾಗುತ್ತೆ. ಯಾಕಂದರೆ ಆ ರೀತಿ ಸುಮಾರು ಮೊನ್ನೆ ಒಬ್ಬ ಪಾಸ್ಟರ್ ರನ್ನಿಂಗ್ ಅ ವೆರಿ ಬಿಗ್ ಚರ್ಚ್, ಬಾರ್ನಬಾಸ್ ಚರ್ಚ್, ತಮಿಳ್ ಸರ್ವಿಸ್, ಅಂದರೆ ಅದೊಂದು 1,500 ಜನ ಸೇರ್ತಾರೆ. ಅವ್ರು ಹೇಳ್ತಾರೆ, ಬಿಕಾಸ್ ಆಫ್ ಯು ಐ ಆಮ್ ಹಿಯರ್ ಟುಡೇ ಅಂತ. ಯಾಕಂದರೆ ಐ ಹ್ಯಾಡ್ ಬ್ಯಾಕ್ ಸ್ಲಿಡನ್, ನಾನು ನಂಬಿ ಹಿಂದೆ ಹೋಗಿದ್ದೆ. ಆ ಸಂಡೇ ನಾನೇನಾದರೂ ನಿಮ್ಮನ್ನು ಕರೀದಿದ್ದರೆ ನಾನು ಎಲ್ಲೋ ಹೋಗ್ಬಿಡ್ತಾ ಇದ್ದೆ. ಐ ಆಮ್ ದೇರ್. ವೈ ಐ ಆಮ್ ಟೆಲ್ಲಿಂಗ್ ಯು, ನಾಟ್ ಬೋಸ್ಟಿಂಗ್ ಮೈ ಸೆಲ್ಫ್. ದೇವರ ನಡೆಸುವಿಕೆ ಅವತ್ತು ಕೈ ಎತ್ತಿ ಒಪ್ಪಿಸಿಕೊಟ್ಟಿದ್ದು. ನಾನು ಮತ್ತೆ ಅವ್ರನ್ನ ಸೈಡಲ್ಲಿ ಕರೆದು ಪ್ರಾರ್ಥನೆ ಮಾಡಿ, ಆವಾಗ ಡೇವಿಡ್ ಸಿಮೆನ್ ನನ್ನ ಸಹೋದರ ಹೇಳಿದರು, ಬನ್ನಿ ನಾವು ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂಥೇಳಿ ಶಾಂತಿ ಸಾಗರ್ ಮಾಡಿ ಮೇಲೆ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ರಿಮೆಂಬರ್ ದ್ಯಾಟ್. RT ನಗರ್ ಸಭೆಯವರು ಅವಾಗ ಇದ್ದವ್ರು ಇಲ್ಲಿಗಿದ್ರೆ. ವೈ ಐ ಆಮ್ ಟೆಲ್ಲಿಂಗ್ ಯು, ಬಿಕಾಸ್ ಶಿ ವಾಸ್ ನಾಟ್ ಅನ್ ಆರ್ಡಿನರಿ ಲೇಡಿ. ಅವರಲ್ಲಿ ಎಲ್ಲ ಗುಣ ಇತ್ತು. ಮೇ ಬಿ ಶಿ ಲ್ಯಾಕ್ಟ್ ಎಕ್ಸೆಪ್ಟಿಂಗ್, ಐ ಡು ನಾಟ್, ನನಗೆ ಅದು ವಿಷಯ ಗೊತ್ತಿಲ್ಲ. ಆದರೆ ಜ್ಞಾನೋಕ್ತಿ 31ನೇ ವಚನದಲ್ಲಿ ಒಂದು 2-3 ವಚನ ಓದಿಬಿಟ್ಟು ನಾನು ಮುಗಿಸ್ತೇನೆ. ಏನಂದರೆ, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಇಡುವುದು, ಅವನು ಕೊಳ್ಳೆಯಾಗಿ ಸಂಪಾದಿಸಿ ಎಂಬುದಾಗಿ. An excellent wife who can find, she is far more precious than jewels. The heart of her husband trust in her and he will have no lack of grain. ಎಂಥ ಒಂದು ಒಳ್ಳೆಯ ವಾಕ್ಯ ಅವಳ ವಿಷಯದಲ್ಲಿ. ಮಕ್ಕಳು ಹಾಗೆ ಹೇಳ್ತಾರೆ. ಅದೇ ವಚನದಲ್ಲಿ, ಅದೇ ಅಧ್ಯಾಯದಲ್ಲಿ 31ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ ಹೀಗೆ ಹೇಳ್ತಾನೆ. ಏನಂದರೆ, ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಈ ಮಕ್ಕಳು ಕೂಡ ಅದೇ ರೀತಿ ಹೇಳಿದ್ದು ನನಗೆ ಗೊತ್ತು. ಆಕೆಯು ಈಗ ನೋಡಿ, ಒಂದು ಕೆನಡಾದಿಂದ ಒಂದು ಸ್ಟೂಡೆಂಟ್ ಬಂತು.
ಶಿ ಹ್ಯಾಸ್ ಆಲ್ಸೋ ಸೆಡ್ ದ ಸೇಮ್ ಥಿಂಗ್. ಆದರೆ ಸ್ವಂತ ಹುಟ್ಟಿದ ಮಕ್ಕಳು ಹೇಳುವುದು ಕೂಡ ಬಹಳ ವಿಶೇಷವಾದದ್ದು. ಏನಂತೆ, ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು, ಪತಿಯೂ ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು ಎಂಬುದಾಗಿ. ಇದು ಪ್ರಾಕ್ಟಿಕಲಿ ಆಗಿರುವಂಥದ್ದು ಸಿಮಿಯೋನ್ ಅವ್ರ ಫ್ಯಾಮಿಲಿಯಲ್ಲಿ. ನಾನು ಮಾತ್ರ ನಾನು 20 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸಾಧಾರಣ ಎಲ್ಲ ಫಂಕ್ಷನ್ಗಳಿಗೆ ನನ್ನ ಕರೆಯೋರು, ಎರಡು ಕಡೆನೂ, ಅರುಣ್ ಚಾರ್ಲ್ಸ್ ಅವ್ರ ಮನೆ ಆಗಲಿ ಅಥವಾ ಈ ಕಡೆ ಸಿಮಿಯೋನ್ ಅವ್ರ ಮನೆ ಆಗಲಿ, ಯಾವುದೇ ಇದ್ದರೂ ಕೂಡ ಕರೆಯುವಂಥವ್ರು. ಮತ್ತು ಆಟಿನರ್ಗೆ ಸುಮಾರು ಸಾರಿ ಪ್ರಸಂಗಕ್ಕೆ ಹೋದಾಗ ಇನ್ನೊಂದು ನನಗೆ ಘಟನೆ ಏನಂದರೆ, ನಾನು ಬೈಬಲ್ ಸೊಸೈಟಿಯಲ್ಲಿ ಕಾರ್ಯದರ್ಶಿಯಾಗಿದೆ, ಆಕ್ಸಿಲರಿ ಸೆಕ್ರೆಟರಿ ಆಗಿರುವಾಗ ನನ್ನ ಮೊದಲನೇ ಪ್ರಾಡಕ್ಟ್ ಬಂದಿರೋದು ಸೀನಿಯರ್ ಸಿಟಿಸನ್ ಬೈಬಲ್. ಇದಕ್ಕೆ ಸಾಕ್ಷಿಯಾಗಿ ಒಬ್ಬರು ಇಲ್ಲಿದ್ದಾರೆ, ನಮ್ಮ ಅಶಿತ್ ಗೆರ್ಶಮ್ ಅವರು. ಹಿ ವಾಸ್ ಅ ಪ್ರೊಡಕ್ಷನ್ ಡೈರೆಕ್ಟರ್ ಅವರು. ಆವಾಗ ಅವರಿರುವಾಗಲೇ ನಾನು ಅದನ್ನು ಪ್ರಪೋಸಲ್ ತೊಗೊಂಡು ಹೋದಾಗ, ನೀವು ತೊಗೊಂಡು ಬನ್ನಿ, ನಾವು ಮಾಡೋಣ ಏನಂತ ಹೇಳಿ. ದ ಸೀನಿಯರ್ ಸಿಟಿಸನ್ ಬೈಬಲ್, ದೊಡ್ಡ ಅಕ್ಷರ ಬೈಬಲ್. ದ ಫಸ್ಟ್ ಲೇಡಿ ಟು ಕಮ್ ಆ್ಯಂಡ್ ಬೈ ವಾಸ್ ಮೈ ಸಿಸ್ಟರ್ ಸುಜನಾ. ಬಹಳ ಖುಷಿಪಟ್ಟರು. ಬ್ರದರ್ ಇದು ನನಗೆ ಬೇಕಿತ್ತು ಬ್ರದರ್, ನಾನು ಚಶ್ಮಾ ಹಾಕ್ತೇನೆ ಆದರೂ ನನಗೆ ಇದು ಬೇಕಿತ್ತು, ಒಳ್ಳೇದಾಯಿತು ನೀವು ಮಾಡಿದ್ದು ಎಂಬುದಾಗಿ. ಸಿ, ಸೋ ಮಚ್ ಆಫ್ ಎನ್ಕರೇಜ್ಮೆಂಟ್ ಆ್ಯಂಡ್ ಸೋ ಮಚ್ ಆಫ್ ಡೆಪ್ತ್ ಇನ್ ಹರ್ ಸ್ಪಿರಿಚುವಲ್ ಲೈಫ್. ಅವರು ಕೋಪ ಮಾಡಿದ್ದು ನಾನು 20 ವರ್ಷದಲ್ಲಿ ಒಂದು ನೋಡಲಿಲ್ಲ. ಯಾರಾದರೂ ನೋಡಿದರೆ ದಯವಿಟ್ಟು ಹೇಳ್ರಿ. ಆದರೆ ಮಾತ್ರ ಐ ಹ್ಯಾವ್ ನೆವರ್ ಸೀನ್ ಹರ್ ಬೀಯಿಂಗ್ ಆ್ಯಂಗ್ರಿ, ಆಲ್ವೇಸ್ ಸ್ಮೈಲ್ ಆ್ಯಂಡ್ ಅತಿಥಿ ಸತ್ಕಾರ ಟು ದ ಟಾಪ್. ನನ್ನ ಸಹೋದರ ಡೇವಿಡ್ ಸಿಮಿನ್ ಅವರು ಬಹಳ ಕಷ್ಟಪಡ್ತಾ ಇದ್ದರು ಆರೋಗ್ಯದಲ್ಲಿ. ಫ್ಯೂ ಮಂತ್ಸ್ ಬ್ಯಾಕ್ ಬಿಫೋರ್ ಹಿ ಲೆಫ್ಟ್, ನಾನು ನನ್ನ ಪತ್ನಿ ಅವರ ಮನೆ ಹುಡುಕಿಕೊಂಡು ಅಲ್ಲಿ ಹೋದ್ವಿ. ಸಿಂತ್ಯಾಗ ಕೇಳಿಬಿಟ್ಟು ಲೊಕೇಶನ್ ತೊಗೊಂಡು ಹೋದಾಗ ಅವರು ಸ್ವಲ್ಪ ಟೈಮ್ ತೊಗೊಂಡ್ರು, ಹೊರಗೆ ಬಂದರು ಹೊರಗಡೆ. ಆದರೆ ಮಗನ ಕಳಿಸಿದ್ರು, ಹೋಗೋ ಪಕೋಡ ತೊಗೊಂಬ, ಬಿಸಿ ಬಿಸಿ ಪಕೋಡ ತೊಗೊಂಬ. ಸಿ, ದ್ಯಾಟ್ ಈಸ್ ವಾಟ್ ಸಿಚುವೇಶನ್ ಇಸ್ ಡಿಫ್ರೆಂಟ್. ನಮ್ಗೆ ಅವಾಗ ಅಷ್ಟೊಂದು ಗೊತ್ತಿರಲಿಲ್ಲ ಏನಾಗ್ತಾ ಇದೆ ಅಂತೇಳಿ. ಆದರೆ ಶಿ ನ್ಯೂ, ದ ಫ್ಯಾಮಿಲಿ ನ್ಯೂ ವಾಟ್ ಈಸ್ ಹ್ಯಾಪ್ನಿಂಗ್. ಆದರೂ ಅತಿಥಿ ಸತ್ಕಾರದಲ್ಲಿ ನಂಬರ್ 1 ಅದೇ ಮಕ್ಕಳಿಗೂ ಸಂತಾನದಲ್ಲಿ ಬಂದಿದೆ. ಅದಕ್ಕಾಗಿ ಒಬ್ಬರ ವಿಷಯದಲ್ಲಿ ನಾವು ಮಾತಾಡಬೇಕಾದ್ರೆ ನನಗೆ ಸಂತೋಷ ಆಗಿದ್ದು, ಶಿ ಎಕ್ಸೆಪ್ಟೆಡ್ ಕ್ರೈಸ್ಟ್. ದಟ್ ಈಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಫಾರ್ ಎನಿಬಡಿ, ನಾಟ್ ಓನ್ಲಿ ಫಾರ್ ಕ್ರಿಶ್ಚಿಯನ್ಸ್, ಫಾರ್ ಎನಿಬಡಿ, ಎನಿ ರಿಲಿಜನ್, ಎನಿ ಕಾಸ್ಟ್, ಎನಿವೇರ್. ಇಟ್ ಈಸ್ ಅ ಮಸ್ಟ್, because there is only one Savior. There is only one person who died for us, that is Jesus Christ. ಇಡೀ ಜಗತ್ತಿನಲ್ಲಿ ಮಕ್ಕಳು ಹುಟ್ಟುತ್ತಾರೆ, ನಾವೆಲ್ಲ ಹುಟ್ಟಿದ್ದೀವಿ ಜೀವಿಸೋದಕ್ಕಾಗಿ. ಒಂದೇ ಶಿಶು ಹುಟ್ಟಿದ್ದು ಸಾಯೋದಕ್ಕಾಗಿ, ಅದು ಜೀಸಸ್ ಕ್ರೈಸ್ಟ್. ಹಿ ಓನ್ಲಿ ಕ್ಯಾನ್ ಸೇವ್ ಅಸ್. ಎಂಥ ಪರ್ಫಾರ್ಮೆನ್ಸ್ ಮಾಡ್ರಿ, ಎಂಥ ದೇಣಿಗೆ ಕೊಡ್ರಿ, ಎಂಥ ಏನೇ ಮಾಡಿ, ಯಾವುದೇ ಸ್ಥಳಕ್ಕೆ ಹೋಗ್ರಿ, ಯಾವುದೇ ಪಿಲ್ಗ್ರಿಮೇಜ್ಗೆ ಹೋಗಿ, ದೇರ್ ಇಸ್ ನೋ ಸಾಲ್ವೇಷನ್. ಮನೆಯಲ್ಲೇ ಇದ್ದು ಯಾವ ಕಂಡೀಷನಲ್ಲಿ, ಯಾವ ಪರಿಸ್ಥಿತಿಯಲ್ಲಿ, ಎಲ್ಲೇ ಇದ್ದೀರಿ, ನಾನು ಪಾಪಿ, ನನ್ನನ್ನು ಕ್ಷಮಿಸು, ನೀನು ನನ್ನ ರಕ್ಷಕನಾಗಿ ನಾನು ನಂಬಿಕೆಯನ್ನು ಮಾಡ್ತೇನೆ, ನೀನು ನನಗೋಸ್ಕರ ಶಿಲುಬೆ ಮೇಲೆ ಸತ್ತಿದ್ದಿ ಎಂಬುದಾಗಿ ನಾನು ನಂಬ್ತೇನೆ, ನನ್ನ ಹೃದಯದಲ್ಲಿ ಬಾ. ದ್ಯಾಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ದ್ಯಾಟ್ಸ್ ವಾಟ್ ಮೈ ಸಿಸ್ಟರ್ ಸುಜನಾ ಡಿಡ್ ಆನ್ 1st of 2007, 1st January ಮಾಡಿರುವಂಥದ್ದು. ಯು ಕ್ಯಾನ್ ನೋಟ್ ಇಟ್ ಡೌನ್ ಚಿಲ್ಡ್ರನ್. ಯು ವಿಲ್ ಬಿ ಗೋಯಿಂಗ್ ಟು ಸಿ ಮಮ್ಮಿ ಇನ್ ಹೆವೆನ್. ಡ್ಯಾಡಿ ಆಫ್ ಕೋರ್ಸ್ ಹಿ ಹ್ಯಾಡ್ ಎಕ್ಸೆಪ್ಟೆಡ್ ಲಾಂಗ್ ಬ್ಯಾಕ್. ಅವ್ರು ನಾನು ಕೇಳಿದೆ, ಯಾಕಂದ್ರೆ ನಂದು ಒಂದೇ ಏನಂದರೆ, ನನ್ನ ಮನೆಯಲ್ಲಿ ಹಿರಿಯರು ಯಾರಿದ್ರೆ ನನ್ನ ತಂದೆ ಕೇಳಿದೆ, ಹೌ ಯು ಆಲ್ ಕೇಮ್ ಟು ನೋ ಕ್ರೈಸ್ಟ್. ಅದು ದೊಡ್ಡ ಹಿಸ್ಟ್ರಿ ಹೇಳಿದರು ಅವರು. ವಿ ಆರ್ ಆ್ಯಕ್ಚುಲಿ ಲಿಂಗಾಯತ್ಸ್. ಬರೀ ಲಿಂಗಾಯತ್ಸ್ ಅಲ್ಲ, ಹೈ ಪ್ರೀಸ್ಟ್ ಫ್ಯಾಮಿಲಿ ಇನ್ ಲಿಂಗಾಯತ್, ಯಲ್ಲಮ್ಮ ಟೆಂಪಲ್ ಸೌದತ್ತಿಯಲ್ಲಿ. ಅವಾಗ ಮಿಷನರೀಸ್ ಬಂದು ಅವರು ವಾಕ್ಯ ಹೇಳಿ ಚಾಲೆಂಜ್ ತೊಗೊಂಡು ಏನೇನಾಗಿ, ದೆನ್ ಹಿ ಎಕ್ಸೆಪ್ಟೆಡ್. ತಾಯಿ ಕಡೆ ಕೇಳುವಾಗ ಕ್ಷತ್ರಿಯ ಛತ್ರಪತಿ ಶಿವಾಜಿ ಫ್ಯಾಮಿಲಿ, ಆ ಸಂತಾನದಲ್ಲಿ ಬಂದವರು. ಅವರು ಕೂಡ ಒಂದು ಹೇಳಿದರು, ಸ್ವಾತಿ ಮಳೆ ಬಂತು ಗದಗ್ನಲ್ಲಿ, 40 ದಿವಸ ಮಳೆ, ಹಗಲು ರಾತ್ರಿ ಮಳೆ ಬಂತು. ಆವಾಗ ಜರ್ಮನ್ ಮಿಷನರೀಸ್ ಬಂದು ನಮಗೆ ಸಹಾಯ ಮಾಡಿದರು. ದೆನ್ ವಿ ಎಕ್ಸೆಪ್ಟೆಡ್. ನನ್ನ ಪತ್ನಿಯ ತಂದೆ ಅವರು ಕೂಡ ಪ್ರಾಯ ಆಗಿತ್ತು. ಅವ್ರನ್ನೂ ಕೂತ್ಕೊಂಡು ಕೇಳುವಾಗ, ನಾವು ಶಾಸ್ತ್ರಿಯಾಸಿಂದ ಬಂದಿದ್ದು, ಈಗ ವೆಸ್ಲಿ ಇಂಗ್ಲೀಷ್ ಚರ್ಚ್ ಇದೆ ಫ್ರೇಸರ್ ಟೌನಲ್ಲಿ, ಅದನ್ನು ಕಟ್ಟೋದಕ್ಕೆ ಕಾರಣ ನಮ್ಮ ಮುತ್ತಾತನ ತಮ್ಮ ಎಂಬುದಾಗಿ, ಗ್ರ್ಯಾಂಡ್ ಅಂಕಲ್. There is a history. You should know your history, how you have come to know Jesus Christ. And it is important. ಬಹಳ ಪ್ರಾಮುಖ್ಯವಾದದ್ದು ಜನರಿಗೆ ಆ ಪ್ರೀತಿಯನ್ನು, ಆ ವಿಶ್ವಾಸವನ್ನು ನೀವು ಹಂಚಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ಅದನ್ನು ಸುಜನಾ ಸಿಸ್ಟರ್ ಮಾಡಿದರು. ಮೆನಿ ಆಫ್ ಯು ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ನಿಧಾನಕ್ಕೆ
ಸುವಾರ್ತೆ ಹೇಳೋರು, ಸೆಕ್ರೆಟರಿ ಆಗಿದ್ದರು ಚರ್ಚಲ್ಲಿ. ಯಾವುದೇ ಪಾಸ್ಟರ್ ಬರಲಿ, ಹ್ಯಾಟ್ಸ್ ಆಫ್ ಫಾರ್ ಹರ್. ಅಂಥ ಒಂದು ಕ್ಲೀನ್ ಹ್ಯಾಂಡೆಡ್, ವೆರಿ ಸಿಸ್ಟಮ್ಯಾಟಿಕ್, ವೆರಿ ಹಂಬಲ್, ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಯಥಾರ್ಥವಾಗಿ ಸೇವೆ. ಅದಕ್ಕಾಗಿ ವಿ ಕ್ಯಾನ್ ನೆವರ್ ಫರ್ಗೆಟ್ ಹರ್ ಟೆಸ್ಟಿಮನಿ. ಮೇ ಬಿ ದರ್ ಆರ್ ಮೆನಿ ಮೋರ್ ಪೀಪಲ್ ಹೂ ಇಸ್ ಗೋಯಿಂಗ್ ಟು ಟಾಕ್. ಆದರೆ ಒಂದೇ ಒಂದು ಏನೆಂದರೆ, ಯೋಹಾನ 11ನೇ ಅಧ್ಯಾಯದಲ್ಲಿ ಒಂದು ವಚನ ಇದೆ, ಓದ್ಬಿಟ್ಟು ನಾನು ಅದನ್ನು ಮುಗಿಸ್ತೇನೆ. ಯಾಕಂದರೆ ದೇವರು ಯೇಸು ಹೇಳಿರುವುದು ಆ ಸ್ತ್ರೀಗೆ ಏನಂತ ಹೇಳಿದ, 25, 26, 11, 25. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ದಿಸ್ ಇಸ್ ವಾಟ್ ಜೀಸಸ್ ಟೋಲ್ಡ್ ದಟ್ ಲೇಡಿ, and that's what my dear sister Susanna did, and she is with God. Thank you. God bless you. ಟೀಚರ್ ಅವರ ಬಗ್ಗೆ ಭಾಳ ಒಳ್ಳೆ ಮಾತಾಡಿರ್ತಕ್ಕಂಥ ಅಯ್ಯನವರಿಗೆ ವಂದನೆಗಳನ್ನು ತಿಳಿಸ್ತೇನೆ. ಈಗ ಮುಂದೆ ಅವರ ಬಗ್ಗೆ ಮಾತಾಡುವಂಥವರು ಶ್ರೀಮತಿ ಸುಂದರಮ್ಮ ಜೋಬ್ ಚಾರ್ಲ್ಸ್ ಅವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಅವಕಾಶ ಕೊಟ್ಟಿದ್ದ ಫ್ಯಾಮಿಲಿಗೆ ನಿಮಗೆ ಸ್ತೋತ್ರ. ನಾನು ರಾಯಚೂರಿನಲ್ಲಿ ಓದುವಾಗ ಆಗ ಫಸ್ಟು ನಾನು ಸಣ್ಣವಳಾಗಿದ್ದೆ. ಅವ್ರ ತಾಯಿಯವರು ತಮ್ಮನವರು ಬಳ್ಳಾರಿಯಿಂದ ಫಸ್ಟ್ ಅಪಾರ್ಟ್ಮೆಂಟು ರಾಯಚೂರಿಗೆ ಸಿಕ್ಕಿತ್ತು. ಆಗ ಅವರು ಅಲ್ಲಿ ರಾಯಚೂರಲ್ಲಿ ಹೆಡ್ಮಿಸ್ಟ್ರೆಸ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು. ಆಗ ನಾವು ಚಿಕ್ಕವರಾಗಿದ್ದೀವಿ. ಆದರೆ ಅವರು ಹೆಡ್ಮಿಸ್ಟ್ರೆಸ್ ಆಗಿ ಕೆಲವೇ ವರ್ಷಗಳ ಮದುವೆ ಆಗಿ ಸೆಟ್ಲಾದರು. ಆಗ ಅವರು ಅಲ್ಲಿರುವಾಗಲೇ ಸುಜಾನ ಜನ್ಮ ತಾಳಿದರು. ಅದು ನನಗೆ ಗೊತ್ತು. ಅವರು 50ನೇ ಇಸ್ವಿಯಲ್ಲಿ ಹುಟ್ಟಿದ್ದು ರಮ್ದಾಗಿ. ಗೊತ್ತಾದ ಮೇಲೆ ನಾನು ಆವಾಗ 5ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. ಆಮೇಲೆ ಅವರು ಒಟ್ಟಿಗೆ ಅನೇಕ ವರ್ಷಗಳಲ್ಲಿ ಕೆಲಸ ಮಾಡಿದರು. ಆಮೇಲೆ ಅಲ್ಲಿಂದ ಅವರು ನಾನು 7ನೇ ಕ್ಲಾಸಲ್ಲಿ 52ರಲ್ಲಿ ಓದ್ತಾ ಇರುವಾಗ ಅವರು ನನಗೆ ಕ್ಲಾಸ್ ಟೀಚರ್, ಅಂದರೆ ಕನ್ನಡ ಕಲಿಸ್ತಾ ಇದ್ದರು. ನಮ್ಮ ಟೀಚರ್ ಅವರು. ಆಗಿಂದನೇ ಅವರು ನಮಗೆ ಪರಿಚಯ ಆಗಿದ್ದು. ಅಲ್ಲಿಂದ ಅವರು ಅನೇಕ ವರ್ಷಗಳಲ್ಲಿ ಕೆಲಸ ಮಾಡಿದ್ರು. ಅಲ್ಲಿಂದ ಬೇರೆ ಕಡೆ ಅವರಿಗೆ ಟ್ರಾನ್ಸ್ಫರ್ಗಳು ಕೊಡ್ತಾಯಿದ್ರು. ಆಗ ಅವ್ರಿಗೆ ಬೇರೆ ಕಡೆ ಹಾಕಿದರು. ಅಲ್ಲಿ ಹೋಗಿ ಅವರು ಸೇವೆ ಸಲ್ಲಿಸಿದರು. ನಾನು 52ರಲ್ಲಿ 7th ಮುಗಿಸ್ಕೊಂಡು 53ರಲ್ಲಿ ಹೈಸ್ಕೂಲಿಗೆ, ಅಲ್ಲಿ ಬರೀ 7thವರೆಗೂ ಮಾತ್ರ ಕ್ಲಾಸಸ್ ಇತ್ತು. ನಾನು 7th ಮುಗಿಸ್ಕೊಂಡ ಮೇಲೆ ಹೈಸ್ಕೂಲ್ಗೆ ಹೋಗಬೇಕಾಯ್ತು. ಹೈಸ್ಕೂಲ್ನಲ್ಲಿ ಓದಿ ಆಮೇಲೆ ನಾನು ಅವರ ಸಂಪರ್ಕ ನನಗಷ್ಟು ಆಗಲಿಲ್ಲ. ನಾನು ಅಲ್ಲಿಂದ SSLC ಮುಗಿಸ್ಕೊಂಡು ಬಂದು ಕೂಡಲೇ ನನಗೆ ಮದುವೆ ಆಯಿತು. ಆಗ ನಾನು ಅಲ್ಲಿಂದ ಕೋಲಾರಿಗೆ ಕೆಲಸಕ್ಕಾಗಿ ನಾನು ನಮ್ಮ ಯಜಮಾನರಿಬ್ಬರು ಅಲ್ಲಿ ಸೇರಿಕೊಂಡಿವಿ.
ಅಲ್ಲಿ ಎಲ್ಲ ಮಕ್ಕಳೆಲ್ಲ ಅಲ್ಲೇ ಹುಟ್ಟಿದರು. ಅಲ್ಲಿರುವಾಗ ಸುಜಾನ ಮೆಡ್ರಾಸಿಗೆ ಹೋಗಿ ಟ್ರೈನಿಂಗ್ ಪಡ್ಕೊಂಡು ಮತ್ತೆ ಅಲ್ಲಿಗೆ ಬಂದಳು. ಆವಾಗ ನಾನು ಅವಳನ್ನ ಹೆಸರು ಸಹ ನನಗೆ ಸುಜಾನ ಅಂತ ಗೊತ್ತಿರಲಿಲ್ಲ. ನಾನು ಪಾಪು ಪಾಪು ಅಂತ ನಾವು ಕರೀತಾ ಇದ್ವಿ. ನನ್ನ ಮಕ್ಕಳೆಲ್ಲ ಹೋಗಿ ಅವ್ರ ಜೊತೆಲ್ಲ ಆಟ ಆಡಿಕೊಂಡು ಮಾತಾಡಿಕೊಂಡು ಪಾಪ ಆಂಟಿ ಬಂದಿದ್ದಾರಮ್ಮ ಹಿಂಗೆ ಅಂತ ಹೇಳ್ತಾಯಿದ್ರು ಆಂಟಿ ವಿಷಯದಲ್ಲಿ. ಅಲ್ಲಿಂದ ಕೆಲವು ವರ್ಷ ಅಲ್ಲಿ ಕೆಲಸ ಮಾಡಿದ್ಲು. ಅದಾದಮೇಲೆ ಅವರು ಬೇರೆ ಕಡೆ ಅಂದರೆ ಗುಲ್ಬರ್ಗಕ್ಕೆ ಹೋಗ್ಬಿಟ್ರು. ಅಲ್ಲಿ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಅಲ್ಲಿ ಸ್ಕೂಲಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಿ ಕೆಲಸ ಮಾಡಿ ಅವರು ಅಲ್ಲೇ ಮದುವೆ ಆಗಿ ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಂದ ನಾವು ಮಧ್ಯದಲ್ಲಿ ಭಾಳ ಗ್ಯಾಪ್ ಆಯಿತು. ಅವ್ರಿಗೂ ನಮಗೆ ಅಷ್ಟು ಸಂಪರ್ಕ ಸಿಕ್ಕಲಿಲ್ಲ. ಕೊನೆಗೆ ಅವರು ರಿಟೈರ್ಡ್ ಆಗಿ ಬೆಂಗಳೂರಿಗೆ ಅವ್ರ ಗಂಡ ಹೆಂಡತಿ ಬಂದಾಗ ಅಲ್ಲಿ ಒಂದು ಸಭೆಯನ್ನು ಸ್ಥಾಪನೆ ಮಾಡಬೇಕೆಂಬ ಯೋಚನೆ ಮಾಡಿ ಅವರು ಅಲ್ಲಿ ಒಂದು ನಾವೆಲ್ಲ ಯಾರ್ಯಾರು ಆ ಏರಿಯಾದಲ್ಲಿದ್ದಾರೆ, ಆ ಟಿ ನಗರದಲ್ಲಿ ಯಾರ್ಯಾರ ಫ್ಯಾಮಿಲಿಗಳು ಇದ್ದಾವೆ ಅಂತೇಳಿ ಪತ್ತೆ ಹಚ್ಚಿ ಆಮೇಲೆ ಎಲ್ಲರೂ ಒಂದು ಕಡೆ ಸೇರಿ ಅದನ್ನು ಮಾತಾಡಿಕೊಂಡು ನಾವು ಒಂದು ಪ್ರೇಯರು ಹಾಲು ನೋಡ್ತಾ ಇದ್ವಿ. ಆದರೆ ಜಾರ್ಜ್ ಸಾಮೇಲು ಏನು ಮಾಡಿದ್ರು, ತಮ್ಮ ಮನೆಯಲ್ಲೇ ಬಂದು ಪ್ರೇಯರ್ ಮಾಡಿರಿ ಎಂಬುದಾಗಿ ಹೇಳಿದ. ಅಲ್ಲಿಂದ ನಾವು ಅವ್ರ ಸ್ಕೂಲಲ್ಲಿ ಕೂಡ ಹಾಲಲ್ಲಿ ಪ್ರೇಯರ್ಗಳು ನಡೆಸ್ತಾ ಇದ್ದೀವಿ. ಆಮೇಲೆ ಸಭೆ ಸ್ವಲ್ಪ ಬೆಳೀತಾ ಬಂದ ಹಾಗೆಲ್ಲ ನಾವು ಬೇರೆ ಬಾಡಿಗೆ ಮನೆ ತಗೊಂಡು ನಾವು ಪ್ರಾರ್ಥನೆ ಶುರು ಮಾಡಬೇಕೆಂಬುದಾಗಿ ಪ್ಲ್ಯಾನ್ ಮಾಡಿದಾಗ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ನಡೆಸಿದವರು ನಮ್ಮ ಸೀಮೆಯನ್ನು ಮತ್ತು ನಮ್ಮ ಸುಜಾನ ಅವರು. ಭಾಳ ಆಸಕ್ತಿಯಿಂದ ಅವ್ರು ಬಂದಾಗಿಂದ ಒಂದು ಇಲ್ಲಿ ಸ್ಥಾಪನೆ ಆಗಲೇಬೇಕು ಟಿ ನಗರ್ನಲ್ಲಿ, ಯಾಕಂದರೆ ಇಲ್ಲಿ ಸಭೆ ಇಲ್ಲ ಅಂಥೇಳಿ ಆ ಸಭೆಯನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ಆಗ ನಾವು ಅಲ್ಲಿ ಬಾಡಿಗೆ ಮನೆ ತಗೊಂಡು ಒಂದು ಹಾಲು ದೊಡ್ಡ ಹಾಲು ತಗೊಂಡು ಅದರಲ್ಲಿ ಎಲ್ಲ ಚರ್ಚಿಗೆ ಏನೇನು ಬೇಕು ಎಲ್ಲ ವಿಷಯಗಳಲ್ಲಿ ಅವರೇ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡು ಪ್ರತಿಯೊಂದೊಂದು ರೀತಿಯಲ್ಲಿ ಅದನ್ನು ಸಿದ್ಧಪಡಿಸಿದರು. ನಾವೆಲ್ಲರೂ ಸೇರಿ ಆತನ ಮಹಿಮೆಗಾಗಿ ನಾವು ಕೂಡಿ ಬಂದು ನಮ್ಮ ಸಭೆ ಭಾಳ ಚಿಕ್ಕ ಸಭೆ ಆಗಿದ್ದರೂ ಕೂಡ ಕಾಣಿಕೆ ಕೂಡ ಹೆಚ್ಚು ಬರ್ತಾ ಇರಲಿಲ್ಲ. ಆಗ ಸುಜಾನ ಏನು ಮಾಡ್ತಾಯಿದ್ಲು, ತನಗೆ ಗೊತ್ತಿರೋ ಸ್ಟೂಡೆಂಟುಗಳ ಜೊತೆಲಿ ಮಾತಾಡಿ ಸಭೆಗೆ ಹಣ ಬರುವಂತೆ ಮಾಡ್ತಾಯಿದ್ಲು. ಅಂದರೆ ಆಕೆಗೆ ಇದರಿಂದ ಏನು ಗೊತ್ತಾಗುತ್ತಂದರೆ ದೇವರಲ್ಲಿ ಎಷ್ಟು ಭಯ ಭಕ್ತಿ ಅವಳಿಗಿತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮತ್ತು ಭಾಳ ಕಷ್ಟ ಜೀವನ, ಹೆಚ್ಚು ಮಾತಾಡ್ತಿರಲಿಲ್ಲ, ಕೆಲಸ ಮಾಡಿ ತೋರಿಸ್ತಾ ಇದ್ಲು. ಮತ್ತು ತಾನು ಸೆಕ್ರೆಟ್ರಿ ಆದಾಗ ಕೂಡ ಎಲ್ಲ ವಿಷಯಗಳಲ್ಲಿ ತಾನು ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡು ಹಣವ ಒಂದು ವೇಳೆ ನಮ್ಮ ಚರ್ಚ್ ಕಮ್ಮಿ ಬರ್ತಾಯಿತ್ತು ಕಲೆಕ್ಷನ್ನು, ಆದರೂ ಕೂಡ ಅವರು 40 ರೂಪಾಯಿ ಚರ್ಚ್ ಕಲೆಕ್ಷನ್ ಬಂದರೆ 60 ರೂಪಾಯಿ ಖರ್ಚು ಬರ್ತಾಯಿತ್ತು. ಆ ಖರ್ಚನ್ನು ಯಾರು ನಿಭಾಯಿಸ್ತಾಯಿದ್ರು? ನಮ್ಮ ಸುಜಾನ ಡೇವಿಡ್ ನಿಭಾಯಿಸ್ತಾರೆ. ಹೀಗೆ ಆಕೆ ಭಾಳ ಅತಿ ಸತ್ಕಾರ ಮಾಡೋದರಲ್ಲಿ ಅಷ್ಟೇ ಎಲ್ಲರನ್ನ ಪ್ರೀತಿ ವಿಶ್ವಾಸದಲ್ಲಿ ತಗೊಂಡು ಎಲ್ಲರ ಜೊತೆಯಲ್ಲಿ ಚರ್ಚನ್ನ ಒಂದು ಒಳ್ಳೆಯ ಸ್ಥಿತಿಗೆ ತರಬೇಕೆಂಬುದಾಗಿ ಭಾಳ ಪ್ರಯತ್ನ ಮಾಡಿದರು ಅವರು. ಅದಕ್ಕೆ ತಕ್ಕಂತೆ ಕೊನೆಗೆ ಮತ್ತು ಚರ್ಚಿನ ವಿಷಯದಲ್ಲಿ ಈ ಕೊರೋನಾ ಬಂದ ಮೇಲೆ ಭಾಳ ಕಮ್ಮಿ ಜನ ಬರೋದಾಯಿತು. ಆಗ ಚರ್ಚಿನ ವಿಷಯದಲ್ಲಿ ಯಾವಾಗಲೂ ನನಗೆ ಫೋನ್ ಮಾಡಿ, ಯಾಕಂದರೆ ಕೊರೋನಾ ಆದಮೇಲಿಂದ ನಾನು ಚರ್ಚಿಗೆ ಹೋಗೋದು ಬಿಟ್ಟುಬಿಟ್ಟೆ. ಯಾಕಂದರೆ ನನಗೆ ಮೈ ಹುಷಾರಿರಲಿಲ್ಲ, ಮೇಲೆ ಮೆಟ್ಲು ಹತ್ತಿ ಹೋಗಬೇಕಾಗಿತ್ತು ಫಸ್ಟ್ ಫ್ಲೋರ್ಗೆ. ಆಗ ನಾನು
ಹೋಗ್ದಿರ ಇರ್ತಾಯಿದ್ದೆ. ಆವಾಗ ಅವಳು ಯಾವಾಗಲೂ ಸಂಡೇ ಚರ್ಚ್ ಆದಮೇಲೆ ಏನೇನು ನಡೀತು ಎಂಬುದಾಗಿ ನನ್ನ ಹತ್ರ ಶೇರ್ ಮಾಡ್ತಾಯಿದ್ಲು. ಈ ರೀತಿ ತಾನು ಪ್ರತಿಯೊಂದೊಂದು ವಿಷಯದಲ್ಲಿ ಅವ್ರಿಗೂ ನನಗೆ ಭಾಳ ಸಂಪರ್ಕ ಇತ್ತು. ಮತ್ತು ಅವರ ಯಜಮಾನರು ತೀರು ಹೋದ ಮೇಲೆ ಕೂಡ ಸಭೆಯ ಜವಾಬ್ದಾರಿಕೆನ ಅವಳು ಮರೀಲಿಲ್ಲ, ಹಾಗೆ ನಡೆಸ್ಕೊಂಡು ಹೋದಳು. ಕೊನೆಯ ದಿನ ಅವರು ಇನ್ನೇನು ಅವಳು ಹೋಗ್ತಾ ಇದ್ದಾಳೆ ಅನ್ನೋದು ಗೊತ್ತಾಗಿತ್ತು. ಫೋನ್ ಮಾಡಿದೆ, ನಾನು ಬಹಳ ಹೊತ್ತು ಮಾತಾಡಿದೆ. ಕ್ಯಾರಲ್ನ ನಮ್ಮ ಮನೆಗೆ ಬೇಗ ಬರೋದು ಬೇಡಮ್ಮ, ನನ್ನ ಮಗ 19ನೇ ತಾರೀಕು US-ಇಂದ ಬರ್ತಾ ಇದ್ದಾನೆ, ಅವತ್ತು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಿಂದಿನ ದಿನ ಅಷ್ಟು ಚೆನ್ನಾಗಿ ಮಾತಾಡಿದ್ದೀನಿ. ಎಷ್ಟೊತ್ತವರೆಗೂ ಎಲ್ಲದಕ್ಕೂ ಆಗಲಿ ಆಂಟಿ ಅಂಥೇಳಿ ಹೇಳಿದ್ಲು. ಆಮೇಲೆ ನನ್ನ ಮಗಳು ಬೆಳಗ್ಗೆ ಎದ್ದ ಮೇಲೆ, ಅಮ್ಮ ಬೇಗ ರೆಡಿಯಾಗು, ನೀನು ಚರ್ಚ್ಗೆ ಹೋಗಬೇಕು ಅಂತ ಹೇಳಿದ್ಲು. ಆಗ ನಾನು, ಯಾಕಮ್ಮ ಹಿಂಗೆ ಹೇಳ್ತಾ ಇದ್ದೀಯ, ಏನು ವಿಶೇಷ ಇದೆ ಇವತ್ತು ಚರ್ಚಲ್ಲಿ ಅಂತ ಕೇಳಿದಾಗ, ಜಾನಂಟಿ ಹೋಗ್ಬಿಟ್ಟಿದ್ದಾರಂತ. ನನಗೆ ಆವಾಗ ಎಷ್ಟು ಶಾಕ್ ಆಗೋಯ್ತು. ಎಲ್ಲ ವಿಷಯಗಳಲ್ಲಿ ವಾರಕ್ಕೆ 2-3 ಸಲ ಆದರೂ ನನಗೆ ಪ್ರೇಯರ್ ಮಾಡಿ ಮಾತಾಡ್ತಾ ಇದ್ಲು. ಎಲ್ಲ ವಿಷಯಗಳೆಲ್ಲ ನನ್ನ ಜೊತೆಲಿ ಹಂಚ್ಕೊಳ್ತಾ ಇದ್ಲು ಅಂತ ಅಂದ್ಕೊಂಡು ನನಗೆ ಭಾಳ ಒಂದು ನೋವಾಗಿ ನಾನು ಗೊಳ ಅಂತ ಹತ್ತಿತ್ತಾಯಿತು. ಆಮೇಲೆ ರೆಡಿಯಾಗಿ ಚರ್ಚಲ್ಲಿ ಇಟ್ಟಿದ್ದರು. ಆಗ ಬಂದು ನೋಡಿಕೊಂಡು ಅವರು ಗುಲ್ಬರ್ಗ ಮಗುವನ್ನು ತಗೊಂಡು ಹೋದರು. ಹೀಗೆ ಅವರು ಎಲ್ಲ ವಿಷಯಗಳಲ್ಲಿ ಅವ್ರ ಯಜಮಾನ ತೀರೋದಾಗ ಮನೆಗೆ ಒಬ್ಬಳೇ ಒಂಟಿಗಾಗಿರ್ತಾಳೆ, ಹೆಂಗೆಪ್ಪ ಅಂತೇಳಿ ನಾವು ಎಷ್ಟೋ ಸಲ ಹೋಗಿ ಮಾತಾಡಿಸ್ತಾ ಇದ್ದೀವಿ. ಇಲ್ಲಾಂದರೆ ಬಾ, ನೀನು ಯಾಕೆ ಇಡೀ ದಿನವೆಲ್ಲ ಒಬ್ಬಳೇ ಇರ್ತೀಯ, ಬೋರ್ ಆಗುತ್ತೆ, ಇಲ್ಲಿ ಬಂದುಬಿಡು, ನಮ್ಮ ಮನೆ ಹತ್ರನೇ ಇದೆ ಅಂತ ಹೇಳಿಬಿಟ್ಟು ನಾನು ಹೇಳಿದೆ. ಆದರೂ ಕೂಡ ತಾನು ಅಷ್ಟು ಧೈರ್ಯ ತಗೊಂಡು ಒಂದೊಂದು ವಿಷಯದಲ್ಲಿ ಯಾರೇ ಬರಲಿ ಹೋಗಲಿ ಅತಿಥಿ ಸತ್ಕಾರ ಮಾಡ್ತಕ್ಕಂಥ ಹೆಣ್ಮಗಳು, ಕಷ್ಟಪಟ್ಟು ತನ್ನ ಜೀವನವನ್ನು ನಡೆಸ್ಕೊಂಡು ಬಂದಂಥವಳು. ಆದ್ದರಿಂದ ಎಲ್ಲ ವಿಷಯಗಳಲ್ಲಿ ಆಕೆ ನಮಗೆ ಸಪೋರ್ಟ್ ಆಗಿದ್ಲು. ಆದರೆ ಇವಾಗ ಅವಳನ್ನ ನಾವು ಕಳ್ಕೊಂಡಿದ್ದೇವೆ. ಅವರ ಕುಟುಂಬ, ಅವ್ರ ಮೊಮ್ಮಕ್ಕಳು, ಅಳಿಯಂದಿರು ಎಲ್ಲರಿಗೂ ಶಾಂತಿ ಸಮಾಧಾನ ಕೊಡಲಿ ಅಂತ ನಮ್ಮ ಹಾರೈಕೆ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ, ಶಾಂತಿ ಸಮಾಧಾನದಿಂದ ಆ ಕುಟುಂಬಗಳು ಜೀವನ ಮಾಡಲಿ ಅಂಥೇಳಿ. ನಮ್ಮ ರಕ್ಷಕನಾದ ಯೇಸು ರಕ್ಷಕನು ಆ ಕುಟುಂಬಗಳ ಜೊತೆಯಲ್ಲಿ ಇರಲಿ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಫ್ಯಾಮಿಲಿ ಮೆಂಬರ್ಸಿಗೆ ನನ್ನ ವಂದನೆಗಳು. ಇಲ್ಲಿವರೆಗೆ ಬಹಳ ಉತ್ತಮ ರೀತಿಯಲ್ಲಿ ಟೀಚರ್ ಇರ್ತಕ್ಕಂಥ ಒಂದು ಆಸಕ್ತಿಯ ಬಗ್ಗೆ ಒಳ್ಳೆಯ ಮಾತಾಡಿರ್ತಕ್ಕಂಥ ಸುಂದರಮ್ಮ ಟೀಚರ್ ವಂದನೆಗಳನ್ನು ತಿಳಿಸ್ತೇನೆ. ಈಗ ಶ್ರೀಮತಿ ಸುಗಂಧ ಅಲೆಕ್ಸಾಂಡರ್ ಸಿಮಿಯನ್ ನಮ್ಮನವರು ಮುಂದೆ ಬಂದು ಅವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕಿದ್ದಾರೆ.
ಬೇಡ, ನಡೀತು ಏನಿಲ್ಲ. ಇಂದು ನನ್ನನ್ನು ಈ ಒಂದು ಸಮಾರಂಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಿರುವಂಥ ನಮ್ಮ ಪ್ರೀತಿಯ ಮಕ್ಕಳಿಗೆ ವಂದನೆಯನ್ನು ಹೇಳುವಳಾಗಿದ್ದೇನೆ. ನಮ್ಮ ಮಾನ್ಯ ಘನ ಹೊಂದಿದ ಅಯ್ಯನವರೇ, ನಮ್ಮ ಪ್ರೀತಿಯ ಆತ್ಮೀಯ ಬಂಧುಗಳೇ, ಪ್ರಿಯರೇ, ನಮಗೆ ಯಾಕಂದರೆ ಇವತ್ತು ನಾವು ಯಾಕೆ ಇಲ್ಲಿ ಸೇರಿ ಬಂದಿದ್ದೇವೆಂದರೆ ನಮ್ಮ ಪ್ರೀತಿಯ ಅಕ್ಕನ ಒಂದು ಸ್ಮರಣಾರ್ಥಕ 40ನೆಯ ಪ್ರಾರ್ಥನೆ ಕೂಟಕ್ಕೆ ನಾವು ಸೇರಿ ಬಂದಿದ್ದೇವೆ. ಆಮೇಲೆ ಇಲ್ಲಿ ನಾವು ನಿಜ ಹೇಳಲು ಏನಂದರೆ, ನಾವೆಲ್ಲರೂ ಯೋಚನೆ ಮಾಡುವಾಗ ನಮಗೆ ಒಂದು ವಿಚಿತ್ರವಾಗಿ ನಡೆದು ಹೋದಂಥ ಘಟನೆ ಇಲ್ಲಿ ಕಂಡುಬರುವಂಥದ್ದಾಗಿದೆ. ನಮ್ಮ ಕುಟುಂಬ ಬಹಳ ಬೆಳೆದಿರ್ತಕ್ಕಂಥದ್ದು. ಕೆ ಸಿಮಿಯೋನ್ ಫ್ಯಾಮಿಲಿ ಅಂದರೆ ಬಹಳ ದೊಡ್ಡದು. ಅದರಲ್ಲಿ ಇವರು ಹಿರಿಯರು, ಮನೆಗೆ ಹಿರಿ ಸೊಸೆ ಆದಂಥವರು. ಅವರು ನಮ್ಮ ಕುಟುಂಬದಲ್ಲಿ 6 ತಿಂಗಳಲ್ಲಿ 2 ನಾವು ಕಳೆದುಕೊಂಡಿದ್ದೇವೆ. ಅವರು ಹಿರಿಯರು, ಅವರು ಕಳೆದುಕೊಂಡಿರ್ತಕ್ಕಂಥದ್ದು ನಮಗೆ ಮಿತಿಮೀರಿ ಸಹಿಸಲಾಗದಂಥ ಒಂದು ದುಃಖ. ನಿಜ ಹೇಳಬೇಕಂದ್ರೆ ಭಾವಿಸಲಾರದಂಥ ಒಂದು ಕಷ್ಟ ಇದು ನಮ್ಮ ದೃಷ್ಟಿಯಲ್ಲಿ ನೋಡುವಂಥದ್ದಾಗಿದೆ. ಯಾಕಂದರೆ ಅವರು ನಮ್ಮ ಕುಟುಂಬದಲ್ಲಿ ದೊಡ್ಡ ವ್ಯಕ್ತಿಗಳು. ಅವರಿಂದ ನಮಗೆ ಬಹಳ ಗೌರವ, ಪ್ರೀತಿ ಸಮಾಜದಲ್ಲಿ ಸಿಗ್ತಿತ್ತು. ಖರೆ ಅಂದರೆ ಇವತ್ತು ಅವರಿಲ್ಲ ನಮ್ಮ ಮಧ್ಯದಲ್ಲಿ. ಆದರೆ ಅವರ ಒಳ್ಳೆಯ ಕೃತ್ಯಗಳು, ಅವರ ಭಾವನೆಗಳು ಮತ್ತು ಅವರು ಜೀವಿಸಿರ್ತಕ್ಕಂಥ ಒಂದು ಜೀವನ ಎಲ್ಲ ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದಾಗಿದೆ. ಯಾಕಂದರೆ ದೇವರ ಕುಟುಂಬದಲ್ಲಿ ನಾವು ಕಳೆದುಕೊಂಡಿರ್ತಕ್ಕಂಥದ್ದು ನಾವು ಭಾಳ ದುಃಖ ಸಾಗರದಲ್ಲಿರುವಂಥದ್ದಾಗಿದೆ. ದೇವರ ವಾಕ್ಯದ ಪ್ರಕಾರ ಕ್ರಿಸ್ತನಲ್ಲಿ ನಿದ್ರಿಸುವವರು ಧನ್ಯರು, ಅವರ ಕಷ್ಟಗಳು ತೀರಿದವು ಮತ್ತು ಅವರ ಸುಕೃತ್ಯಗಳು ಅವರ ಹಿಂದೆ ಹೋಗಿರ್ತಕ್ಕಂಥದ್ದು ನಾವು ನೋಡುವವರಾಗಿದ್ದೇವೆ. ಅವರ ಜೀವನದ ಉತ್ತಮ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಾವು ಅವರ ಹಾಗೆ ಜೀವಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಅವರ ಶಿಸ್ತು ಬಹಳ ವಿಚಿತ್ರವಾಗಿತ್ತು. ಬಹಳ ಶಿಸ್ತಿನವರು, ಅಚ್ಚುಕಟ್ಟಾಗಿ ಜೀವನ ಮಾಡುವಂಥವರು, ಭಕ್ತಿವಂತರು ಮತ್ತು ಒಳ್ಳೆಯ ಕುಟುಂಬದಲ್ಲಿ ಜೀವಿಸಿರ್ತಕ್ಕಂಥ ಒಬ್ಬ ಆದರ್ಶ ಹೆಣ್ಣು ಅವರು. ಮತ್ತು ಅವರ ಜೀವನ ಬಹಳ ದೊಡ್ಡದಾಗಿರ್ತಕ್ಕಂಥದ್ದಾಗಿದೆ. ಮತ್ತು ನಾನು ಮುಖ್ಯವಾಗಿ ಹೇಳ್ತಕ್ಕಂಥ ಒಂದು ವಿಷಯ ಇಲ್ಲಿ ನಿಮ್ಮ ಮುಂದೆ ಇವತ್ತು ನಾನು ಹೇಳಿಕೊಳ್ಳುತ್ತೇನೆ. ಯಾಕಂದರೆ ಭಾಳಷ್ಟು ಜನಕ್ಕೆ ವಿಷಯ ಗೊತ್ತಿಲ್ಲ. ಯಾಕಂದರೆ ಅವರು ಹೆಚ್ಚು ಮಾತಾಡ್ತಿರಲಿಲ್ಲ, ಮೌನವಾಗಿರ್ತಿದ್ರು, ಹಾಗೆ ಹೀಗೆ ಅಂತ ನಾವು ಹೇಳುವಂಥವರಾಗಿದ್ದೇವೆ. ಆದರೆ ಅವರ ಮೌನದಲ್ಲಿಯೇ ಭಾಳ ದೊಡ್ಡ ಧೈರ್ಯಶಾಲಿ ಅವರು. ಅವರಲ್ಲಿ ಬಹಳ ಧೈರ್ಯ ಇರ್ತಿತ್ತು. ಅವರು ಯಾವುದಕ್ಕೂ ಎದೆಗುಂತಿರಲಿಲ್ಲ, ಭಯಪಡ್ತಿರಲಿಲ್ಲ. ಅದು ಏನೇ ಸಮಸ್ಯೆ ಇರಲಿ, ಏನೇ ಇರಲಿ ಅವರು ಎದುರಿಸ್ತಿದ್ರು ನಮ್ಮ ಅಕ್ಕ. ಅಂಥ ಒಬ್ಬ ಆದರ್ಶ ವ್ಯಕ್ತಿ ಅವರು. ಮತ್ತು ಸಭೆಯಲ್ಲಿ, ಸಮಾಜದಲ್ಲಿ ಎಲ್ಲ ಕಡೆಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಿದ್ರು. ಮತ್ತು ಉತ್ತಮ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂಥ ವಿಷಯವಾಗಿದೆ. ಇನ್ನೊಂದು ಮುಖ್ಯ ವಿಷಯ ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನನ್ನನ್ನು ಅವರು ವಿದ್ಯಾರ್ಥಿ ಜೀವನದಲ್ಲಿ ನಾನು ಅವರಿಗೆ ಪರಿಚಯವಾಗಿದ್ದೆ. ಆಮೇಲೆ ನಮ್ಮ ಭಾವನವರಿಗೆ ನಾನು ಗೊತ್ತಿರಲಿಲ್ಲ. ಅಕಸ್ಮಾತಾಗಿ ನಮ್ಮ ಅಣ್ಣನ ಒಂದು ಮದುವೆಯಲ್ಲಿ ಅವರು ನನ್ನನ್ನು ನೋಡಿದರು. ನೋಡಿದ ತಕ್ಷಣವೇ ಅವರ ಮನಸ್ಸಿನಲ್ಲಿ ಏನಂದರೆ ತಮ್ಮ ತಮ್ಮನಿಗೆ ನನ್ನನ್ನು ತೆಗೆದುಕೊಂಡು ಮದುವೆ ಮಾಡಬೇಕು ಅಂತಕ್ಕಂಥ ವಿಚಾರ ಅವರಲ್ಲಿ ಆ ಕ್ಷಣದಲ್ಲೇ ಬಂತು. ಆವಾಗ ನಾನು ಯೋಚನೆ ಮಾಡಿಲ್ಲ, ಗೊತ್ತೂ ಇಲ್ಲ ನನಗೆ ಯಾವ ವಿಷಯ ಏನು ಅಂತ. ಆದರೆ ಅವರದ್ದು ಒಂದು ನಾನು ನೋಡಿದೆ ಏನಂದರೆ, ಒಬ್ಬ ಮಕ್ಕಳ ಮದುವೆ ಮಾಡಬೇಕಂದ್ರೆ ತಂದೆ ತಾಯಿ ಮಾತ್ರ ಮದುವೆ ಮಾಡ್ತಾರೆ.
ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಏನಂದರೆ, ಅಣ್ಣ ಅತ್ತಿಗೆ ಸ್ವಂತ ತಾವು ನಿಂತು, ನಮ್ಮ ಬಿಲ್ಸಮ್ಮ ಮೊದಲನೇ ಮಗಳು ಕುಟುಂಬದಲ್ಲಿ, ಆದರೆ ಆಕೆಗಿನ್ನ ಮೊದಲನೇ ಮಗಳು ನಾನಾದೆ. ಅವರು ನನ್ನನ್ನು ಮದುವೆಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಸಂಭ್ರಮದಿಂದ ಮದುವೆ ಮಾಡಿದರು. ಅದು ಯಾವತ್ತೂ ಮರೀಲಿಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಿಯರೇ, ಅಂಥ ವ್ಯಕ್ತಿಗಳು ಭೂಮಿ ಮೇಲೆ ಇರ್ತಕ್ಕಂಥದ್ದು ಭಾಳ ಭಾಳ ಕಷ್ಟ. ಯಾಕಂದರೆ ತಂದೆ ತಾಯಿಗೆ ಜವಾಬ್ದಾರಿ ಇರ್ತದ, ಅವರು ಮಾಡ್ತಾರೆ. ಆದರೆ ಅಣ್ಣ ಅತ್ತಿಗೆ ಮಾಡ್ತಕ್ಕಂಥದ್ದು ಬಹಳ ಬಹಳ ಕಷ್ಟ, ಅವರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಅಕ್ಕ ಸಹೋದರಿ ಪ್ರೀತಿಯ ಅಕ್ಕ ಸುಜಾನಮ್ಮನವರು ಒಬ್ಬ ಹೆಣ್ಣು ಮದುವೆ ಆಗುವಾಗ ಆಕೆಗೆ ಏನೇನು ಅವಶ್ಯವಾದಿದೆ ಎಲ್ಲ ನನಗೆ ಅವರು ಮಾಡಿರ್ತಕ್ಕಂಥದ್ದು ನನ್ನ ನೆನಪಿನಲ್ಲಿ ಇದೆ. ತಾವೇ ಸ್ವತಃ ಖರ್ಚು ಮಾಡಿ ಸ್ವತಃ ನಿಂತು ತಮ್ಮ ಮೈದನ ಮತ್ತು ನನ್ನನ್ನು ಅವರು ತಮ್ಮನಿಗೆ ಗೌರವ ಸಲ್ಲಿಸಿದರು. ನನ್ನ ಅಕ್ಕ ತಂಗಿ ಅಂತ ಅವರು ನನಗೆ ಗೌರವ ಸಲ್ಲಿಸಿದರು. ಆ ಒಂದು ಬಾಂಧವ್ಯ ಬೆಳೆದು ಬಂತು. ನನ್ನಲ್ಲಿ ಅದು ಇತ್ತು. ಏನಂದರೆ, ನಮ್ಮ ಅಕ್ಕ ಎಂಥವರು, ಎಷ್ಟು ಒಳ್ಳೆಯವರು, ಮಕ್ಕಳಿಗಾಗಿ ಏನೆಲ್ಲ ಮಾಡ್ತಾರೆ. ನಾನು ಕೆಲವೇ ದಿನಗಳಲ್ಲಿ ಅವರಿಗೆ ಪರಿಚಯ ಇದ್ದೆ, ವಿದ್ಯಾರ್ಥಿ ಜೀವನದಲ್ಲಿ ಪರಿಚಯ ಇದ್ದೆ. ಆದರೆ ಎಂಥ ವ್ಯಕ್ತಿ ಇವರು, ನನಗಾಗಿ ಏನೆಲ್ಲ ಮಾಡಿದರು, ಜೀವನನೇ ನನಗೆ ಕೊಟ್ಟರು, ನನ್ನ ಬಾಳು ಬೆಳಗುವಂತೆ ಮಾಡಿದರು ಅಂತ ನಾನು ಯಾವಾಗಲೂ ಅವರಿಗೆ ಕೃತಜ್ಞತೆಯಾಗಿರ್ತಿದ್ದೆ. ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೂ ಅವರ ಒಂದು ಒಳ್ಳೆಯ ಭಾವನೆಗಳು ನಮ್ಮ ಮಧ್ಯದಲ್ಲಿ ಇದೆ. ಮತ್ತು ಅವರು ನಮ್ಮ ಭಾವನವರಿಗೆ ಒಳ್ಳೆಯ ಪತ್ನಿಯಾಗಿ ಜೀವಿಸಿದರು, ಮಕ್ಕಳಿಗೆ ಆದರ್ಶ ತಾಯಿಯಾಗಿದ್ದರು, ಮತ್ತು ಸಮಾಜದಲ್ಲಿ ಉತ್ತಮ ಸೇವೆಗಾರರಾಗಿದ್ದರು, ಮತ್ತು ಸಭೆಗಳಲ್ಲಿ ಅವರು ಉತ್ತಮ ಸೇವೆ ಮಾಡುವಂಥ ಒಬ್ಬ ಆದರ್ಶ ಹೆಣ್ಣಾಗಿದ್ದರು. ಇಂಥ ಅಪರೂಪ ಜೋಡಿಗಳು ಇರುವಂಥದ್ದು ಬಹಳ ಕಡಿಮೆ. ಆದರೆ ತಂದೆಯಾದ ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಇರದಿದ್ದರೂ ಕೂಡ ಅವರ ಒಳ್ಳೆಯತನ, ಪ್ರೀತಿ ಎಲ್ಲ ನಮಗೆ ಬಿಟ್ಟು ಹೋಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನಾನು ನಿಮಗೆ ಹೇಳುವುದು ಒಂದೇ ಏನೆಂದರೆ, ತಂದೆ ತಾಯಿ ಇಲ್ಲ ಅನ್ನುವಂಥ ಭಾವನೆ ಯಾವತ್ತೂ ನಮ್ಮಲ್ಲಿ ಬರಕೂಡದು. ಯಾಕಂದರೆ ಅವರ ಆತ್ಮಗಳು ನಮ್ಮ ಹಿಂದೆ ಮುಂದೆಯೇ ಓಡಾಡಿಕೊಂಡು ನಮ್ಮನ್ನು ಪ್ರೀತಿಯಿಂದ ದೂರದಿಂದ ನೋಡ್ತಾ ಇರ್ತವೆ. ಅದಕ್ಕಾಗಿ ನಾವು ಅವರನ್ನು ಸ್ಮರಿಸಬೇಕು, ಅವರ ಒಂದು ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕು, ಅವರ ನಡವಳಿಕೆಯಲ್ಲಿ ನಾವು ನಡೆಯಬೇಕು, ಒಳ್ಳೆಯ ಒಂದು ಆದರ್ಶ ಜೀವನವನ್ನು ಹೊಂದಬೇಕು. ಯಾವತ್ತೂ ಅವರ ಜೀವನಕ್ಕೆ ಕಳಂಕ ತರದ ಹಾಗೆ ನಮ್ಮ ಜೀವನವಾಗಿರಬೇಕು. ಇಷ್ಟು ಹೇಳಿ ನಮ್ಮ ಪ್ರೀತಿಯ ಅಕ್ಕನ ಆತ್ಮಕ್ಕೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಇಲ್ಲಿವರೆಗೆ ಬಹಳ ಉತ್ತಮ ರೀತಿಯಲ್ಲಿ ಟೀಚರ್ ಅವರ ಒಂದು ಮೌಲ್ಯಗಳನ್ನು ಕುರಿತಾಗಿ ಮಾತಾಡಿರ್ತಕ್ಕಂಥ ಅಮ್ಮನವರಿಗೆ ವಂದನೆಗಳನ್ನು ತಿಳಿಸ್ತೇನೆ. ಈ ಒಂದು ಕಾರ್ಯಕ್ರಮ ಸ್ವಲ್ಪ ಉದ್ದಾಗ್ತದೆ, ಹಾಗಾಗಿ ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ. ಯಾಕಂದರೆ ದೇವರು ವಾಕ್ಯ ಹೇಳ್ತದೆ, ಔತಣದ ಮನೆಯಲ್ಲಿ ಕಳೆಯುವುದಕ್ಕಿಂತ ಸಮಯ ದುಃಖದ ಮನೆಯಲ್ಲಿ ಕಳೆಯುವುದು ಬಹಳ ಶ್ರೇಷ್ಠ ಎಂಬುದಾಗಿ. ಹಾಗಾಗಿ ಸ್ವಲ್ಪ ಸಭೆಯವರು ಇನ್ನೂ ಅನೇಕರು ಮಾತಾಡಲಿಕ್ಕಿದ್ದಾರೆ, ಆದ್ದರಿಂದ ಸ್ವಲ್ಪ ನೀವು ಸಹಕರಿಸಬೇಕಾಗಿ ಕೇಳಿಕೊಡ್ತೇನೆ. ಈಗ ನಾವು ಒಂದು ವಿಶೇಷ ಗೀತೆ ಕೇಳೋಣ. ಶ್ರೀಮತಿ ಡಾಕ್ಟರ್ ಕ್ರಿಸ್ಟಿ ಸುಗಂತಿ ಎಂಬುದಾಗಿ ಅವರು ಮುಂದೆ ಬಂದು ಒಂದು ವಿಶೇಷ ಗೀತೆ ನಮಗೋಸ್ಕರವಾಗಿ ಹಾಡುವರು. In this solemn occasion of the memorial service of Sister Susanna David, it is a perfect time to exalt God and also give thanksgiving to Him for the life she led as a model of Proverbs 31. The praises goes like this by this song which says, Deva ninna namava hadi
ಸ್ತುತಿಸುವೆನು. ದೇವಾ ನಿನ್ನ ನಾಮವ ಹಾಡಿ ಸ್ತುತಿಸುವೆನು. ದೇವಾ ನಿನ್ನ ನಾಮವ ಹಾಡಿ ಸ್ತುತಿಸುವೆನು. ನಿನ್ನ ಸ್ತುತಿಗೀತೆಯ ಹಾಡು ನನ್ನ ಹೃದಯದಲ್ಲಿ ಮೊಳಗಿದೆ ಎಂದು. ನಿನ್ನ ಸ್ತುತಿಗೀತೆಯ ಹಾಡು ನನ್ನ ಹೃದಯದಲ್ಲಿ ಮೊಳಗಿದೆ ಎಂದು. ಜೇಂಕರಿಸಿದೆ, ಪ್ರತಿಧ್ವನಿಸಿದೆ, ಜೇಂಕರಿಸಿದೆ, ಪ್ರತಿಧ್ವನಿಸಿದೆ. ನನ್ನ ಬದುಕಲ್ಲಿ ಬೆಳಕಾಗಿದೆ, ನನ್ನ ಬಾಳಲ್ಲಿ ಬೆಳಕಾಗಿದೆ. ದೇವಾ ನಿನ್ನ ನಾಮವ ಹಾಡಿ ಸ್ತುತಿಸುವೆನು. ದೇವಾ ನಿನ್ನ ನಾಮವ ಹಾಡಿ ಸ್ತುತಿಸುವೆನು. ಭಯದಿಂದ ಕೂಡಿದ ನನ್ ಬಾಳಿಗೆ ದಯನೀತಿ ಧೈರ್ಯವು ನೀ ತುಂಬಿದೆ. ದಿವ್ಯಾತ್ಮನ ವರ ನೀಡಿದೆ, ದಿವ್ಯಾತ್ಮನ ವರ ನೀಡಿದೆ. ಸಂತೋಷ ಶಾಂತಿಯ ಕೃಪೆ ಮಾಡಿದೆ, ಕೃಪೆ ತೋರಿದೆ, ದಯ ತೋರಿದೆ. ದೇವಾ ನಿನ್ನ ನಾಮವ ಹಾಡಿ ಸ್ತುತಿಸುವೆನು. ದೇವಾ ನಿನ್ನ ನಾಮವ ಹಾಡಿ ಸ್ತುತಿಸುವೆನು. ವಿಶ್ವಾಸ ಕಳೆದು ಕೊಂಡ ನನಗೆ ವಿಶ್ವಾಸ ತುಂಬಿ ಕಾಪಾಡಿದೆ. ಹೊಸ ಜೀವನ ನವಚೇತನ, ಹೊಸ ಜೀವನ ನವಚೇತನ. ಒಲವಿಂದ ಬಂದು ಕಾಪಾಡಿದೆ, ಕರುಣಿಸಿದೆ, ಸಂತೈಸಿದೆ. ದೇವಾ ನಿನ್ನ ನಾಮವ ಹಾಡಿ ಸ್ತುತಿಸುವೆನು.
ಸ್ತುತಿಸುವೆನು ನಿನ್ನ ಸ್ತುತಿಗೀತೆಯ ಹಾಡು ನನ್ನ ಹೃದಯದಲ್ಲಿ ಮೊಳಗಿದೆ ಎಂದು ನಿನ್ನ ಸ್ತುತಿಗೀತೆಯ ಹಾಡು ನನ್ನ ಹೃದಯದಲ್ಲಿ ಮೊಳಗಿದೆ ಎಂದು ಝೇಂಕರಿಸಿದೆ ಪ್ರತಿಧ್ವನಿಸಿದೆ ಝೇಂಕರಿಸಿದೆ ಪ್ರತಿಧ್ವನಿಸಿದೆ ನನ್ನ ಬದುಕಲ್ಲಿ ಬೆಳಕಾಗಿದೆ ನನ್ನ ಬಾಳಲ್ಲಿ ಬೆಳಕಾಗಿದೆ ದೇವಾ ನಿನ್ನ ನಾಮವ ಹಾಡಿ ಸ್ತುತಿಸುವೆನು ದೇವಾ